ಗೈಸ್ ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ. ಸಂದಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಅವ್ರ ಅಕ್ಕನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಪ್ಪ ಜನ ಸಾಗರ ಜನ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಮ್ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಸಡನ್ ಪ್ಲ್ಯಾನ್ಗಳು ಯಾವಾಗಲೂ ವರ್ಕ್ ಆಗುತ್ತೆ ಅಂತಾರಲ್ಲ ಆ ಥರ ನಾನೇ ನೈಟ್ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹೆಂಗಿರುತ್ತೆ ಏನು ಅಂತ ಹೇಳಿ ದಿನಚರಿ ತೋರಿಸ್ತೀವಿ ಬನ್ನಿ. ನಮ್ಮ ಅಮ್ಮಂಗೆ ಹ್ಯಾಪಿನ ಕೇಳಿ. ನಾನು ಹೇಳಿದಾಗ ಇವ್ರು ಕರ್ಕೊಂಡು ಹೋಗ್ಬೇಕು, ರಾತ್ರಿ ಡಿಸೈಡ್ ಮಾಡಿಕೊಂಡೇ ಹೋಗ್ಬೇಕು ಅಂತ. ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದರೆ ಒಂಥರ ಸಮಾಧಾನ. ಅದಕ್ಕೆ ನೋಡಿ ಗೈಸ್, ಹಿಂಗೆಲ್ಲ ಹೇಳ್ಬಿಟ್ರೆ ಸಡನ್ನಾಗಿ ಹೋಗ್ಬೇಕಂದಾಗ ರಜೆ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ಬೇಕಿತ್ತು. ಎಂಗೇಜ್ಮೆಂಟ್ಗಿಂತ ಮುಂಚೆ ಹೋಗ್ಬೇಕಿತ್ತು, ಬಟ್ ಎಂಗೇಜ್ಮೆಂಟ್ ಆದಮೇಲೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಬನ್ನಿ ಹೆಂಗಿರುತ್ತೆ ಡೇ ನೋಡೋಣ. ಈ ಥರ ರೆಡಿ ಮಾಡಿದ್ದೀವಿ. ನಮ್ಮ ಚೋಟ ಈ ರೇಂಜಿಗೆ ರೆಡಿ ಹಾಕಿದ್ದೇವೆ. ನಾವೆಲ್ಲ ಫುಲ್ ಸ್ಯಾರಿ ಹಾಕ್ಕೊಂಡು ಮಿಂಚ್ತಾ ಇದ್ದೀವಿ ಇವತ್ತು. ಮಿಂಚಿಂಗ್ 3 ಜನ ಬನ್ನಿ ನೋಡೋಣ ಹೆಂಗೆ ಕಾಣ್ತೀವಿ ಅಂತ. ನೋಡಿ ಹಿಂಗಿದ್ದೀವಿ ಅಂತ. ಗೈಸ್ ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ. ಫ್ರೆಂಡು ಜಾಯ್ನ್ ಆಗಿದ್ದಾರೆ. ಇಲ್ಲಿ ನಮ್ಮ ಅಮ್ಮನ ಸೀಟ್ ಕಾಯಂ ಮಿನಿಸ್ಟ್ರು ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಹ್ಞೂ ಕಣೆ, ಚಿಕ್ಕಮಂಗ್ಳೂರು ವ್ಲಾಗ್ ಇನ್ನೂ ಹಾಕೇ ಇಲ್ಲ. ಅದು ಹಾಕಿದ್ಮೇಲೆ ನೆಕ್ಸ್ಟ್ ಈ ವ್ಲಾಗ್ ಬರುತ್ತೆ ನೋಡಿ ಹೆಂಗಿರುತ್ತೆ. ಅಲ್ಲೇ ಹೋಗ್ತಾ ಮಾಡಲ್ಲ ಟಿಫನ್ ಮಾಡ್ಕೊಂಡು ಹೋಗೋಣ, ಹೆಂಗಿದ್ರು ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಈಗ ಇಲ್ಲಿ ಹೋಟ್ಲಲ್ಲಿ ನಿಲ್ಲಿಸಿ ಮಸಾಲೆ ದೋಸೆ ತಿನ್ಕೊಂಡು ಹೊರಟ್ವಿ. ಬೆಣ್ಣೆ ಮಸಾಲೆ ಮಾತ್ರ ಸಖತ್ತಾಗಿತ್ತು. ಏನೇ ಹೇಳಿ, ಆಚೆ ಕಡೆ ಸ್ಟ್ರೀಟ್ ಫುಡ್ಡೇ ಚೆಂದ ಅಂತಾರಲ್ಲ ಹೋಟ್ಲುಗಳಿಗಿಂತ, ಹಾಗೆ ಚೆನ್ನಾಗಿತ್ತು. ಹೋಗ್ತಾ ದಾರಿಯಲ್ಲಿ ಹಂಗೆ ಬೋರ್ ಆಗಬಾರ್ದು ಅಂತ ಹೇಳಿ ಚಿಕ್ಕಮಂಗ್ಳೂರಲ್ಲಿ ಏನೇನಾಯಿತು ಅಂತ ಎಲ್ಲ ಇನ್ಸಿಡೆಂಟ್ಸ್ನ ನಾವು ಅಮ್ಮ ಹತ್ರ ಹೇಳ್ಕೊಟ್ಟು ನಗಾಡ್ಕೊಂಡು ಹಿಂಗಾಯ್ತು ಹಂಗಾಯ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಂತ ಒಂದು 5-6 ಮನೆ ಕಮ್ಮಿ ಹಿಡಿಯೋದು, ಜಾಸ್ತಿ ಇಲ್ಲ ಇವಳು ನಮ್ಗಿಂತ ಜಾಸ್ತಿ. ಅದೇನು ಇವಳು ಹೆಸರು ನಾವು ಟ್ರಿಪ್ಪಲ್ಲಿ ಏನೋ ಕಟ್ಟಿದ್ವಲ್ಲ, ಏನು ಮುಸುಂಡಿ. ನಮ್ಮ ಫ್ರೆಂಡ್ ಹಂಗಿಲ್ಲ, ಇಲ್ಲ ಪಾರ್ಟಿ ಚೇಂಜ್ ಮಾಡ್ತಾನೆ ಗೈಸ್, ಪಾರ್ಟಿ ಚೇಂಜ್ ಮಾಡ್ತಾನೆ. ಹಂಗೋ ನೋಡಿದರೆ ದೇವಸ್ಥಾನದ ಹತ್ರ ರೀಚ್ ಆಗೇ ಬಿಟ್ವಿ. ಎಂಟ್ರೆನ್ಸಲ್ಲಿ ಫಸ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಅದು ನೋಡಿದರೆ ಕ್ಲೋಸ್ ಆಗಿತ್ತು ಬಿಕಾಸ್ ಆಫ್ ಪೇಂಟಿಂಗ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ. ಹೋಗ್ತಾ ದಾರಿಯಲ್ಲಿ ನಮಗೆ ಸ್ಪೆಷಲ್ ಗಿಫ್ಟ್ ಒಬ್ಬರು ಸಿಕ್ಕಿದ್ರು. ಇವರೇ ನೋಡಿ, ಅವರು ಯಾರಂತ ಗೊತ್ತಾಯ್ತಾ? ನವಿಲು. ಆ್ಯಕ್ಚುಲಿ ಸುಮ್ಮನೆ ಓಡಾಡ್ತಿತ್ತು, ನೋಡಿಬಿಟ್ಟು ಇಷ್ಟ ಆಯಿತು, ಕ್ಲಿಪ್ಪಿಂಗ್ ತಗೊಂಡೆ. ಅದಾದಮೇಲೆ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಸರಿ ನಾವೆಲ್ಲನೂ ಪ್ರಸಾದ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಎಲ್ಲ ಮಾಡಿಕೊಡ್ತಾಯಿದ್ವಿ. ದೇವಸ್ಥಾನ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಅವ್ರ ಅಕ್ಕನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನೋಡಿ ಎಷ್ಟು ದೊಡ್ಡ ಬೊಟ್ಟಿ ಕಾಣಿದ್ದೀವಿ. ಫುಲ್ ಹೆಂಗಿತ್ತು ನಿಂಗೆ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಹೂವು ಕೊಟ್ಟಿದ್ದು ಮಾತ್ರ ಮೈಂಡ್ ಬ್ಲೋಯಿಂಗ್. ಟ್ರಸ್ಟ್ ಆನ್ಸರ್ ಹೇಳ್ತಾವಳೆ. ಫುಲ್ ಹೆಂಗಿದೆ ನೋಡಿ, ದೇವ್ರ ನೆನ್ಸ್ಕೊಂಡು ಹೇಳಿದ್ರೆ ಪೀಸ್ಫುಲ್ ಮೈಂಡ್, ಫುಲ್ ದಿಲ್ಖುಷ್ ಗೈಸ್. ಫುಲ್ಲು ಯಾವ ರೇಂಜಿಗೆ ಹೂವು ಬಿಡಿಸ್ಬಿಟ್ರು ಅಂದರೆ ಬೇಜಾನ್ ಬೆಳೆಸ್ಬಿಟ್ರು. ಅದಕ್ಕೆ ಫುಲ್ ನಾವು ಅಮ್ಮ ದಿಲ್ಖುಷ್ ಆಗ್ಬಿಟ್ಟವ್ರು ಇವಾಗ. ನೋಡಿ ನಮ್ಮ ರಕ್ಷಿತಾ ಅಲ್ಲೋಯ್ತಾವಳೆ, ಕುರಿಮರಿ ಅವ್ರ ಫ್ರೆಂಡ್ಸ್. ಕುರಿಮರಿ ಕುರಿಮರಿ ಮೇಯ್ದಂಗೆ ಮೇಯ್ತಿಲ್ಲ ಕುರಿಮರಿ. ಇದು ತಿಂಡಿ ಪೋತಿ ಯಾವ ರೇಂಜ್ಗೆ ಅಂತ ತೋರಿಸ್ತೀನಿ ನೋಡಿ. ಸ್ಯಾಂಪಲ್ಲು ಇಲ್ಲೈತೆ ನೋಡಿ, ಚಿಪ್ಸ್ ಪಟ್ನ ಓನರ್. ಚಿಪ್ಸ್ ಫ್ಯಾಕ್ಟ್ರಿನೇ ಇಕ್ಬಿಡ್ತಾಳೆ ಏನೋ ಬೇಕಾದ್ರೆ. ನೀನೇ ಕಾಸು ಕೊಟ್ಟಿದ್ದು. ಹಾಂ ಹೌದೌದು. ಪಾರ್ಕ್ ಮಾಡ್ದಂಗೆ ಮಾಡ್ಬಿಟ್ಟವ್ರು. ಇಲ್ಲೆಲ್ಲನೂ ಚೆನ್ನಾಗಿ ಮಾಡೋರು, ಪಾರ್ಕ್ ಥರ ಕುತ್ಕೊಳ್ಳೋ ಥರ ಎಲ್ಲ ಮಾಡೋರು, ಚೇರ್ ಎಲ್ಲ. ನಾನು ಮಸ್ತ್. ಇದು ಅವ್ರ ಅಕ್ಕನ ದೇವಸ್ಥಾನ ಗೈಸ್.
ತಂಗಿ ಹುಚ್ಚಮ್ಮನ ನೋಡಿದ್ಮೇಲೆ ಅಕ್ಕ ಮಾಯಮ್ಮನ ನೋಡ್ತಾ ಇರೋಕ್ಕಾಗುತ್ತಾ? ಅವ್ರ ದೇವಸ್ಥಾನಕ್ಕೆ ಹೋಗಿ ಹೆಂಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡ್ತೀವೋ ಈ ತಾಯಿಗೂ ಅದೇ ಥರನೇ ಸೇಮ್. ನಾವು ಅಲ್ಲಿಂದ ತಂದಿರ್ತೀವೋ ಇಲ್ಲೂ ಅದೇ ದೇವಸ್ಥಾನಕ್ಕೆ ಸೇಮ್ ಒಂದೇ ಥರ ತೊಗೊಂಡು ಬಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದು ನಮ್ಮ ವಾಡಿಕೆ. ಹೊಡಿ 3 ಸಲ ಹೊಡಿ, ಇನ್ನೂ 2 ಸಲ. ಇನ್ನೇನು ಫುಲ್ ಲೂಸ್ ಆಗಿ ಇಡ್ಕೋ, ಫುಲ್ ಇದು ಇನ್ನ ಕೆಳಗಿಡ್ಕೋ. ನೀನು ಹೋಗ್ಬೇಡ. ಹೋಗೋದಲ್ಲ, ಇವ್ರಿಗೇನು ಹೋಯ್ತದೆ ಅಂತ ಹೊಡಿತಾಳೆ ಪಾಪ ಗಂಟೆಗೆ. ಇವಳು ಕಾಣಿಸ್ತಿದೆ. ಚೆನ್ನಾಗಿ ಕಾಣ್ತಿದೆ. ಈ ಕಡೆ ಬರೀ, ಈ ಕಡೆ ಬರೇ. ನೀನು ಈ ಕಡೆ ತಿರುಗು. ಹಾಂ, ಓ ಚೆನ್ನಾಗಿ ಕಾಣ್ತಿದ್ದೀರಾ ಬಿಡಿ. ಈ ಕಡೆಗೆ ಬಿಂಡ. ಹಾಂ, ಫೋಟೋ ಸೆಷನ್ ಮಾಡ್ತಾವ್ರೆ ದೇವಸ್ಥಾನದ ಒಳಗಡೆ. ಇಲ್ಲಿ ದೇವ್ರು ನೋಡೋದು. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆದಿಚುಂಚನಗಿರಿಗೆ ಹೋಗ್ತಾ ಇದೀವಿ. ಮಿಡಲಲ್ಲಿ ಏನೋ ಒಂದು ಮಿಸ್ ಆಗ್ತೈತೆ. ಏನು ರುದ್ರೇಶ್? ಸಂತೂಪ್ರದು ವ್ಲಾಗು ಏನಂದ್ರೆ, ಸುಂದರವಾದ ಬೆಟ್ಟಗಳು, ಅಡಿಕೆ ತೋಟಗಳು, ಆ ಕರಿ ಎಮ್ಮೆಗಳು, ಈ ಪರಿಸರದ ದಾರಿ ಮುಟ್ಟ ಸಾಗುತ್ತಿದ್ದೇವೆ. ಸಂತೂಪ್ರ ಇದು ನಿಮ್ಗಾಗಿ. ನಾವು ಯಾವಾಗಲೂ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದವರು ರಜೆ ಇರಲಿಲ್ಲ ಅಂತ ಹೇಳಿ ಭಾನುವಾರ ಪ್ಲ್ಯಾನ್ ಮಾಡಿದ್ವಲ್ವ. ಆ ಭಾನುವಾರದ ಎಫೆಕ್ಟೇ ಅನಿಸುತ್ತೆ. ಆದಿಚುಂಚನಗಿರಿಯಲ್ಲಿ ನೋಡಿದ್ರೆ ಹೆವಿ ಜನ ಇದ್ರು. ಹೆಂಗಾಯ್ತು ನೀವೇ ನೋಡಿ. ಅಪ್ಪ ಜನ ಸಾಗರಾತಾಗಿ. ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಜನ ನೋಡಿರೋದು ನಾವು ಬಂದಾಗ. ಏನು ಬಿಸಿಲು ಅಂತ ಕೇಳ್ತೀರಾ, ಅದರಲ್ಲೂ ಜನ ನೋಡ್ಬಿಟ್ಟಂತೂ ನಾನಂತೂ ಫುಲ್ ದಂಗಾಗ್ಬಿಟ್ಟಿದೆ. ಎಲ್ಲ ಫುಲ್ ಡಿಫ್ರೆಂಟ್. ಮೋದಿ ಬಂದು ಹೋದ್ಮೇಲೆ ಇಂದ ಎಲ್ಲ ಫುಲ್ ಚೇಂಜ್. ಯಾವ ಗೊತ್ತಿಲ್ಲ ನೋಡಕ್ಕೆ ಯಾವ ರೇಂಜ್ ಜನ. ಜನ ನಾವು ಹೋದಾಗ ಇದು ಕನ್ಸ್ಟ್ರಕ್ಷನಲ್ಲಿ ಇತ್ತು. ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿ ಮೋದಿ ಕೂಡ ಬಂದು ಇನಾಗ್ರೇಟ್ ಮಾಡಿದಾರಂತೆ. ಇದು ಹೊಸದಾಗಿತ್ತು, ಚೆನ್ನಾಗಿತ್ತು. ಇದಾದ್ಮೇಲೆ ಅಲ್ಲೇ ಒಂದು ಫ್ಯಾಮಿಲಿ ಫೋಟೋಸ್ ತಗೊಳ್ಸ್ಕೊಳ್ಳೋಣ ಅಂತ ಹೇಳಿ ಫ್ಯಾಮಿಲಿ ಫೋಟೋ ತಗೊಂಡ್ರಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಎಲ್ಲ ಪೂಜೆ, ಟೆಂಪಲ್ ರೌಂಡ್ ಎಲ್ಲ ಮುಗೀತು ಗೈಸ್. ಈ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟ್ರಿಪ್ ಜೊತೆ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್.